ಇವತ್ತು ಪುರಿಯಿಂದ ಒಂದು ಸೊಗಸಾದ ತಿಂಡಿ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲು ನೋಡಿ, ಪುರಿನ ಈ ಕಪ್ನಲ್ಲಿ 4 ಕಪ್ಪು ಕಡಲೆಪುರಿ ಮಾಮೂಲಿ ಬರುತ್ತಲ್ವ ಪುರಿ, ಅದನ್ನು ನೆನೆಯೋದಕ್ಕೆ ಹಾಕಿದ್ದೀನಿ, ನೀರಿನಲ್ಲಿ ನೆನೆಯೋದಕ್ಕೆ ಹಾಕಿದ್ದೀನಿ. ಆಮೇಲೆ ಇಲ್ಲಿ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಬೇಯಿಸಿದ ಆಲೂಗೆಡ್ಡೆ ಒಂದನ್ನು ತಗೊಂಡು ಇದನ್ನು ಕಟ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ತಗೊಂಡಿರೋದು ಸ್ವಲ್ಪ ದಪ್ಪ ಆಲೂಗೆಡ್ಡೆ. ಇಷ್ಟು ದಪ್ಪದಾದರೆ ಒಂದೇ ಸಾಕಾಗತ್ತೆ. ಸ್ವಲ್ಪ ಚಿಕ್ಕದಾದರೆ 2 ಹಾಕ್ಕೊಳ್ಳಿ. ಹೀಗೆಲ್ಲ ಕ್ಲೀನಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡೆ. ಇದಕ್ಕೆ ಅರ್ಧ ಕಪ್ಪು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ ಮೊಸರು, ಅರ್ಧ ಕಪ್ ನೀರು ಸಾಕು. ಇನ್ನು ನೀರೇನು ಹಾಕೋದಕ್ಕೆ ಹೋಗಬೇಡಿ. ನುಣ್ಣಗೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ. ನೋಡಿ ಪೂರ್ತಿಯಾಗಿ ನುಣ್ಣಗೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ. ಆಮೇಲೆ ಇದಕ್ಕೆ ನಾನು ಕಡಲೆ ಹಿಟ್ಟು, ಇದು ಬೋಂಡ ಎಲ್ಲ ಮಾಡ್ತೀವಲ್ವ, ಕಡಲೆ ಹಿಟ್ಟನ್ನು 1 ಕಪ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಇದನ್ನು ಕೂಡ ನೀರು ಹಾಕಬಾರ್ದು, ಹಾಗೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ನೆನೆಸಿದ ಪುರಿ ಇತ್ತಲ್ವ, ಇದನ್ನು ಒಂದು ಬಟ್ಟಲಿಗೆ ಹಿಂಡಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಿಂಡಿಬಿಟ್ಟು ಹಾಕ್ಕೊಳ್ಬೇಕು. ಈ ರೆಸಿಪಿ ಬೆಳಗ್ಗಿನ ಟಿಫನ್ಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸಂಜೆ ಕೂಡ ನೀವು ಮಾಡ್ಕೋಬೋದು. ಹೀಗೆ ಎಲ್ಲ ಕ್ಲೀನಾಗಿ ನಾನು ಪುರಿ ಎಲ್ಲ ಹಿಂಡಿಬಿಟ್ಟು ತೆಕ್ಕೊಂಡು ಈ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಮಿಕ್ಸಿಗೆ ಹಾಕ್ಕೊಂಡಲ್ಲ ಕಡಲೆ ಹಿಟ್ಟು ಎಲ್ಲ, ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆ, ಕಡಲೆ ಹಿಟ್ಟು ಹಾಗೂ ಮೊಸರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ವ, ಪೂರ್ತಿಯಾಗಿ ಹಾಕ್ಕೋಬೇಕು. ನೀರು ಹಾಕಬಾರ್ದು ಯಾವುದೇ ಕಾರಣಕ್ಕೂ. ಇದಕ್ಕೆ ಇವಾಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. 1 ದಪ್ಪ ಈರುಳ್ಳಿ, ಒಂದಾದರೆ ದಪ್ಪದ ತಗೊಳ್ಳಿ, ಚಿಕ್ಕದಾದರೆ 2 ತಗೊಳ್ಳಿ. ಕ್ಯಾರೆಟ್ 1, ಹಸಿರು ಮೆಣಸಿನ್ಕಾಯಿ 4 ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಬೇಕಾದರೆ ಬಿಳಿ ಎಳ್ಳು ಹಾಕ್ಕೋಬೋದು, ಹುರಿದ ಕಡಲೆ ಬೀಜನ ಪುಡಿ ಮಾಡಿಬಿಟ್ಟು ಹಾಕ್ಕೋಬೋದು, ನಿಮ್ಮ ಇಷ್ಟ. ಕ್ಯಾಪ್ಸಿಕಮ್ ಹಾಕ್ಕೋಬೋದು. ಆ ರೀತಿಯಾಗಿ ನಿಮಗೆ ಯಾವುದು ತರಕಾರಿ ಇಷ್ಟ ಆಗುತ್ತೋ, ಅಂದರೆ ಇದಕ್ಕೆ ಸೂಟಬಲ್ ಆಗಬೇಕು ಆ ರೀತಿದು ನೀವು ಹಾಕ್ಕೋಬೋದು. ಕ್ಯಾಪ್ಸಿಕಮ್ ಹಾಕ್ಕೋಬೋದು ಇದಕ್ಕೆ. ಈಗೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಆಮೇಲೆ ಇದಕ್ಕೆ 1/4 ಕಪ್ಪು ರವೆ ಹಾಕ್ಕೊಳ್ತಾ ಇದ್ದೀನಿ. ಬಾಂಬೆ ರವೆ, ಮಾಮೂಲಿ ಉಪ್ಪಿಟ್ಟೆಲ್ಲ ಮಾಡ್ತೀವಲ್ವ, ಅದೇ ರವೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಕಪ್ಪಲ್ಲಿ ತೊಗೊಂಡ್ರು ನಾನು ಹೇಳ್ತಿರೋ ಮೆಜರ್ಮೆಂಟಲ್ಲೇ ಮಾಡ್ಕೊಂಡೋಗಿ, ಕರೆಕ್ಟ್ ಆಗುತ್ತೆ. ಎಲ್ಲ ಕ್ಲೀನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ರವೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಮಾಡಿದ ನಂತರ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 10 ನಿಮಿಷ ಹಾಗೆ ಇಟ್ಬಿಡ್ತೀನಿ. ರವೆ ನೆನೆಯಬೇಕು. 10 ನಿಮಿಷ ಆದಮೇಲೆ ನಾನು ಮುಚ್ಚಳ ತೆಗೆದಿದ್ದೀನಿ. ನೋಡಿ, ಕರೆಕ್ಟಾಗಿ ಎಲ್ಲ ಸೆಟ್ಟಾಗಿದೆ. ಇವಾಗ ನೋಡಿ, ಇಷ್ಟು ಗಟ್ಟಿ ಇದ್ದರೆ ಸರಿ ಹೋಗುತ್ತೆ. ಅಷ್ಟೇ ಗಟ್ಟಿ. ನಾನು ಎಷ್ಟು ಮೊಸರು ಹಾಕಿದ್ನೋ, ನೀರು ಹಾಕಿದ್ನೋ, ಮತ್ತೇನು ಹಾಕಿಲ್ಲ ನಾನು, ನೀರು ಹಾಕಲಿ ಏನಾಗಲಿ. ಈಗ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನಿನಷ್ಟು ಸೋಡಾ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಅದ್ರ ಮೇಲ್ಗಡೆ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸ್ಮೂತಾಗಿ ತುಂಬ ಚೆನ್ನಾಗಿ ಬರುತ್ತೆ ಸೋಡಾ ಹಾಕೋದ್ರಿಂದ. ಹಾಗೆ ಕೂಡ ನೀವು ಮಾಡ್ಬೋದು. 2 ಥರನೂ ಟ್ರೈ ಮಾಡಿ. ಸೋಡಾ ಹಾಕಿಬಿಟ್ಟು ಟ್ರೈ ಮಾಡಿ, ಹೀಗೂ ಟ್ರೈ ಮಾಡಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಆ ರೀತಿ ಮಾಡಿಕೊಂಡ್ರೆ ಆಯಿತು. ತವ ಇಟ್ಕೊಂಡಿದ್ದೀನಿ. ನೋಡಿ, ಪಡ್ಡಿನ ತವ ಗ್ಯಾಸ್ ಮೇಲೆ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ. ಪಡ್ಡಿನ ತವಕ್ಕೆ ಬಿಸಿಯಾಗಿದೆ. ಪಡ್ಡಿನ ತವ ಬಿಸಿಗಿಟ್ಟಿದ್ದೆ ನಾನು ಮೊದಲೇ. ಈಗ ಈ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಪುರಿ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಹಾಕೋದು ಹಂಗೆಲ್ಲ ಮಾಡಬೇಡಿ. ಎಷ್ಟು ಪಡ್ಡಿನ ಇದು ಹೋಲ್ ಹಿಡಿಯುತ್ತೋ ಅಷ್ಟನ್ನು ಹಾಕ್ಕೊಳ್ಳಿ. ಪುರಿಯಿಂದ ಮಾಡ್ತಿರೋ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಬ್ರೇಕ್ಫಾಸ್ಟ್ಗಂತೂ ಸಖತ್ತಾಗಿರುತ್ತೆ. ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ಇವಾಗ ಮೇಲ್ಗಡೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಬೇಯೋ ತನಕ ಹಾಗೆ ಬಿಟ್ಬಿಡಬೇಕು. ಆ ಬಿಳಿ ಬಿಳಿ ಬಣ್ಣ ಇರುತ್ತಲ್ವ ಮೇಲ್ಗಡೆ, ಬಿಳಿ ಬಿಳಿ ಥರ, ಅದೆಲ್ಲ ಸೆಟ್ ಆಗಬೇಕು. ಅಲ್ಲಿ ತನಕ ಬಿಟ್ಟರಾಯ್ತು, ಹೋಗೋ ತನಕ. ಈಗ ನೋಡಿ, ಸ್ವಲ್ಪ ಹೊತ್ತಾಯಿತು. ನೋಡಿ, ಈ ಥರ ಸೈಡೆಲ್ಲ ಬೆಂದಿದೆ. ತಿರುವಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಮೇಲ್ಗಡೆ ಭಾಗ. ನೋಡಿ, ಚೆನ್ನಾಗಿ ಬೆಂದಿದೆ ಎಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಸ್ಮೂತಾಗಿ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಪಡ್ಡುನ ಚಟ್ನಿ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಪುರಿಯ ಪಡ್ಡು.
ಇನ್ನೂ ಒಂಥರ ಮಾಡ್ಕೋಬೋದು. ನಾನಿವಾಗ ತೋರಿಸ್ತೀನಿ ಅದನ್ನು ಕೂಡ ಯಾವ ರೀತಿ ಮಾಡೋದು ಅಂತ. ಮೇಲ್ಗಡೆ ಕೂಡ ಸ್ವಲ್ಪ ಎಣ್ಣೆನ ಈ ರೀತಿ ಸವರ್ಕೊಳ್ತಾ ಇದ್ದೀನಿ ನೋಡಿ. ಈ ಕಡೆ ಕೂಡ ಸ್ವಲ್ಪ ಹೊತ್ತು ಬೇಯಿಸಬೇಕು. ಲೋ ಫ್ಲೇಮ್ಗಿನ ಸ್ವಲ್ಪ ಜಾಸ್ತಿನೇ ಉರಿ ಇರಲಿ, ತೀರಾ ಜೋರು ಉರಿ ಮಾಡ್ಕೋಬೇಡಿ, ಸೀದೋಗಿಬಿಡುತ್ತೆ. ಒಳಗೆಲ್ಲ ಚೆನ್ನಾಗಿ ಬೇಯಬೇಕಲ್ವಾ. ಈಗ ಚೆನ್ನಾಗಿ ಬೆಂದಿದೆ. ಇದು ಎಲ್ಲ ತೆಕ್ಕೊಳ್ತಾ ಇದ್ದೀನಿ ನೋಡಿ. ಕಾವಲಿ ಇಟ್ಕೊಂಡಿದ್ದೀನಿ, ದೋಸೆ ಕಾವಲಿ ನೋಡಿ. ಚಿಕ್ಕ ಸೌಟಲ್ಲಿ 1.5 ಸೌಟಷ್ಟು ಹಿಟ್ಟು ಹಾಕ್ಕೊಂಡ್ಬಿಟ್ಟು ಈ ಥರ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಹೆಂಚು ಸ್ವಲ್ಪ ಕಾಯ್ದಿದೆ, ಮೊದಲೇ ಕಾಯ್ದಕ್ಕಿಟ್ಟಿದ್ದೆ. ಇಷ್ಟೇ, ತುಂಬ ತೆಳು ಬೇಡ. ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಮತ್ತೆ ಲಿಡ್ನ ಕ್ಲೋಸ್ ಮಾಡ್ತೀನಿ. ಇವಾಗ ಬೇಯೋ ತನಕ ಬಿಡಬೇಕು. ಆ ಬಿಳಿ ಬಣ್ಣ ಹೋಗಿ ಈ ಕಲರ್ ಬರಬೇಕು. ಅಲ್ಲಿಯ ತನಕ ಬಿಟ್ಟು ನೋಡಿ, ಈ ಥರ ಕಲರ್ ಬರಬೇಕು. ಎಣ್ಣೆ ಸವರ್ಕೊಳ್ತೀನಿ. ಇದು ಕೂಡ ತುಂಬ ಡಿಫ್ರೆಂಟಾಗಿ ಪುರಿಯ ತಾಳಿಪಟ್ಟು ಅಂತಲೇ ಹೇಳ್ಬೋದು, ಅಷ್ಟೊಂದು ಚೆನ್ನಾಗಿರುತ್ತೆ ನೋಡಿ. ಮತ್ತೆ ತಿರುವಿ ಹಾಕ್ಕೊಂಡೆ. ನೀವು ತಾಳಿಪಟ್ಟಿಗೆ ಏನೇನು ಹಾಕ್ತಿರೋ ಎಲ್ಲ ಹಾಕ್ಕೋಬೋದು ಇದಕ್ಕೆ. ಈ ಕಡೆ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ಮತ್ತೆ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ ನೋಡಿ. ನೋಡಿ ತಿರುವಿ ಹಾಕ್ಕೊಂಡೆ. ಮತ್ತೆ ಎಷ್ಟು ಸೊಗಸಾಗಿ ಆಗಿದೆ ಅಂದರೆ ತಿನ್ನೋದಕ್ಕಂತೂ ಸಖತ್ತು ಟೇಸ್ಟಿಯಾಗಿರುತ್ತೆ. ಚಟ್ನಿ ಜೊತೆಗೆ ನಾನಿವತ್ತು ಸರ್ವ್ ಮಾಡಿದ್ದೀನಿ. ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ಖಂಡಿತವಾಗಿ ಎಲ್ಲರೂ ಟ್ರೈ ಮಾಡಿ ನೋಡಿ. ಪಡ್ಡು ಒಂದನ್ನು ಈ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಸ್ಮೂತಾಗಿದೆ ಗೊತ್ತಾ. ಇದು ತುಂಬ ತಿನ್ನೋದಕ್ಕೆ ಒಂಥರ ತುಂಬಾ ಟೇಸ್ಟಿಯಾಗಿರುತ್ತಿದ್ದು. ಹೊಸ ಹೊಸ ರೆಸಿಪಿಗಳು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟೊಂದು ಸ್ಮೂತಾಗಿದೆ ಅಂತ. ನಾನು ಯಾವುದೇ ಅಡುಗೆ ಮಾಡಿದ್ರೂ ಫಸ್ಟ್ ನಾನು ಮಾಡಿಬಿಟ್ಟು ಅದು ಚೆನ್ನಾಗಿದ್ದರೆ ಮಾತ್ರ ನಿಮಗೆ ತೋರಿಸೋದು. ಆದ್ದರಿಂದ ನಾನು ಮಾಡೋ ಅಡುಗೆಗಳನ್ನು ಟ್ರೈ ಮಾಡಿ, ಖಂಡಿತವಾಗಿ ಚೆನ್ನಾಗಿರುತ್ತೆ. ನಿಮಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ ಅಂದ್ಕೊಂಡಿದ್ದೀನಿ. ಆದವರಿಗೆ, ನನ್ನ ಮುಂಚೆನೇ ಆಗಿದ್ದೀರಾ ಕೆಲವರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂಥವರಿಗೆಲ್ಲ ತುಂಬ ಧನ್ಯವಾದಗಳು. ಆಗೋವ್ರಿಗೂ ಕೂಡ ನನ್ನ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ.